ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬೆಳಗ್ಗೆ 5:30ಗೆ ಎದ್ದು ನೀಟಾಗಿ ತೊಳೆದು ರಂಗೋಲಿ ಬಿಡಿಸ್ಕೊಂಡಿದ್ದೀನಿ. ನೋಡಿ, ಅಷ್ಟು ಬೇಗ ಎಷ್ಟು ಜನ ಎದ್ಬಿಟ್ಟಿದ್ದಾರಲ್ವ. ಈ ಕಡೆ ಸೈಡು ಮಾರ್ಕೆಟ್ ಬರುತ್ತೆ, ಅದಕ್ಕೆ ಎಲ್ಲ ಎದ್ದಿದ್ದಾರೆ. ಓಕೆ, ಈಗ ಮೊದಲು ಹೋಗಿ ಕಾಫಿ ಮಾಡ್ಕೊಂಡು ಕುಡಿದು ನಂತರ ಮಿಕ್ಕಿದ ಕೆಲಸನ ನೋಡಬೇಕು. ನೋಡಿ, ಸೆಂಟ್ರ್ ರೋಡಲ್ಲಿ ರಂಗೋಲಿ ಹಾಕಿದ್ದೀನಿ. ನೋಡೋಣ ಎಷ್ಟೊತ್ತವರೆಗೂ ಇರುತ್ತೆ ಅಂತ. ರಂಗೋಲಿ ನೋಡಿ, ಪರವಾಗಿಲ್ಲ, ಇಷ್ಟೊತ್ತಾದರೂ ಇದೆ. ಇನ್ಮೇಲೆ ಇಲ್ಲೇ ಹಾಕಬೇಕು. ಅಷ್ಟರಲ್ಲಿ ದುಷ್ಟಿನ ಹಾಲು ತೊಗೊಂಬ ಅಂತ ಹೇಳಿದ್ದೆ, ಹಾಲು ತೊಗೊಂಬರ್ತಾ ಇದ್ದಾನೆ. ಇಲ್ಲೇ ಇದೆ ಬೂತು ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರು, ಅದೇ ಬೂತು ತೊಗೊಂಬಂದ. ಸಾಕು. ಇಡ್ಲಿಗೆ ನೆನೆಸಿಡೋಣ ಅಂತ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ನಾನು ನೆನೆಸಿಡ್ತೀನಿ. ಇದರಲ್ಲಿ ಇಡ್ಲಿ ಅಕ್ಕಿ ಬರುತ್ತಲ್ವ ನೋಡಿ, ಈ ರೀತಿ ಇರುತ್ತೆ ಗುಂಡಿಗೆ. 2 ಗ್ಲಾಸ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಹಾಕಿದ ನಂತರ ಅವಲಕ್ಕಿ ಅರ್ಧ ಗ್ಲಾಸ್ ಹಾಕ್ಕೋಬೇಕು. ಅಂದರೆ 4 ಗ್ಲಾಸ್ಗೆ 1 ಗ್ಲಾಸು, ಆ ಮೆಸರ್ಮೆಂಟಲ್ಲಿ ನಾನು 2 ಗ್ಲಾಸ್ಗೆ ಅರ್ಧ ಹಾಕ್ಕೊಂಡಿದ್ದೀನಿ. ನಂತರ ಉದ್ದಿನಬೇಳೆ, ಅದು ಅಷ್ಟೇ ಅರ್ಧ ಹಾಕ್ಕೊಂಡ್ರೆ ಸಾಕು. ಅಂದರೆ 4 ಗ್ಲಾಸ್ಗೆ 1 ಗ್ಲಾಸು, ಆ ಮೆಸರ್ಮೆಂಟಲ್ಲಿ ನಾನು 2 ಗ್ಲಾಸ್ಗೆ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಅದಕ್ಕೆ ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ನಂತರ ಸಬ್ಬಕ್ಕಿ ಹಾಕ್ತೀನಿ ನಾನು. ನಿಮ್ಗೆ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಹಾಕಿದ್ರೆ ಒಂದು ರೀತಿ ಸ್ಪಾಂಜಿ ಟೈಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು 1/4 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ಓಕೆ, ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಯಾವಾಗಲೂ ಇಷ್ಟೇ ಹಾಕಿ ನಾನು ನೆನೆಸಿಟ್ಕೊಳ್ತೀನಿ. ಈಗ ಇದನ್ನು ನೀಟಾಗಿ ತೊಳಿಬೇಕು. ನೋಡಿ, ಈ ರೀತಿ ತುಂಬ ನೀರನ್ನು ಹಾಕಿಟ್ಕೋಬೇಕು. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಂಡ್ರಿ ಅಲ್ವಾ. 2 ಗ್ಲಾಸಷ್ಟು ಇಡ್ಲಿ ಅಕ್ಕಿ, ಹಾಗೆಯೇ ಅರ್ಧ ಗ್ಲಾಸಷ್ಟು ಅವಲಕ್ಕಿ, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, ಮತ್ತು ಒಂದು 2 ಸ್ಪೂನಷ್ಟು ಮೆಂತ್ಯ, 1/4 ಗ್ಲಾಸಷ್ಟು ಮಾತ್ರ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಸ್ಪಾಂಜಿ ಟೈಪಲ್ಲಿ ಬರುತ್ತೆ. ಸಾಫ್ಟಾಗೇನೋ ನಾರ್ಮಲಾಗಿ ಇಡ್ಲಿ ಬರುತ್ತೆ ಎಲ್ಲ ಮನೆಗಳಲ್ಲೂ, ಆದರೆ ಸ್ಪಾಂಜಿ ಟೈಪಲ್ಲಿ ಬರುತ್ತೆ ನಮಗೆ. ಓಕೆ, ಇದನ್ನು ಒಂದು 8 ಗಂಟೆ ಕಾಲ ನೆನೆಸಿಟ್ಕೋಬೇಕು. ಸಂಜೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ನಂತರ ಇದನ್ನೆಲ್ಲ ಎತ್ತಿ ಜೋಡಿಸ್ಕೋಬೇಕು ನಾನು. ಇದೆಲ್ಲ ಎತ್ತಿಟ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಬರಬೇಕು. ತರಕಾರಿ ತೊಗೊಂಬಂದ್ಬಿಡ್ಬೇಕು. ಇನ್ನು ಸ್ವಲ್ಪ ಹೊತ್ತಾದರೆ ಅಂದರೆ ಮಾರ್ಕೆಟಲ್ಲಿ ತರಕಾರಿ ಸರಿಯಾಗಿ ಫ್ರೆಶ್ ಆಗಿರೋದು ಸಿಗೋದಿಲ್ಲ. ಓಕೆ, ನೋಡಿ, ಮಾರ್ಕೆಟ್ಗೆ ಹೋಗಿ ಬಂದಾಯಿತು. ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಒಂದು 2 ನಿಮಿಷ ಕಾಫಿ ಕುಡಿದು ನಂತರ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಈಗ ನೋಡಿ, ಕಾಫಿ ಕುಡ್ದಾಯಿತು. ಬೆಳ್ಳುಳ್ಳಿ ತೊಗೊಂಬಂದೆ. ಬೆಳ್ಳುಳ್ಳಿ ಬಂದು ಅರ್ಧ kg 120 ರೂಪಾಯಿ ತೊಗೊಂಬಂದೆ. ನಾನು ಅರ್ಧ kg ತೊಗೊಂಬಂದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಮಾಡಬೇಕಾಗಿತ್ತು, ಅದಕ್ಕೆ ತೊಗೊಂಬಂದಿದ್ದೀನಿ. ನಂತರ ಆಲೂಗಡ್ಡೆ ಅರ್ಧ kgಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದಾರೆ, 20 ರೂಪಾಯಿ ಕೊಟ್ಟು ತೊಗೊಂಬಂದೆ. ಹಾಗೆಯೇ ಈರುಳ್ಳಿ ಬಂದು 2.5 kg 100 ರೂಪಾಯಿ. ಜಾಸ್ತಿ ಆಗಿಬಿಟ್ಟಿದೆ. ಈಗ 4 kg ಇತ್ತು 100 ರೂಪಾಯಿಗೆ, ಈಗ 2.5 kgನೇ 100 ರೂಪಾಯಿ. ಓಕೆ, ಇದು ಸೈಡಲ್ಲಿ ಇರಲಿ, ನಾನು ಆಮೇಲೆ ಎತ್ತಿಟ್ಕೊಳ್ತೀನಿ. ನಂತರ ನೋಡಿ, ಬಿಲ್ಪತ್ರೆ ದುಷ್ಟಿಗೆ ಬಿಲ್ಪತ್ರೆ ದೇವ್ರಿಗಿಡೋದಕ್ಕೆ ಬೇಕಾಗುತ್ತಲ್ವಾ, ಅದಕ್ಕೆ ಬಿಲ್ಪತ್ರೆ ತೊಗೊಂಬಂದೆ. ಇದು 10 ರೂಪಾಯಿ ಇದು. ಹಾಗೆಯೇ ಕಟ್ಟಿರೋ ಹೂವನ್ನೇ ತೊಗೊಂಬಂದ್ಬಿಟ್ಟೆ, ಕೆಲಸ ಇತ್ತು ಅದಕ್ಕೇ. ಇದು 100 ರೂಪಾಯಿ ನೋಡಿ, ಇಷ್ಟು ಹೂವು 100 ರೂಪಾಯಿ. 2 ಮೊಳಕ್ಕಿಂತ ಒಂದು ಚೂರೇ ಜಾಸ್ತಿ ಇದೆ ಅಷ್ಟೇ. 40 ರೂಪಾಯಿ ಹೇಳಿದ್ರು, 100 ರೂಪಾಯಿಗೆ 2.5 ಮೊಳ ಏನೋ ಕೊಟ್ಟರು. ಅದಾದಮೇಲೆ ಮರ್ಗೇನ್ಸು ಚೆನ್ನಾಗಿತ್ತು, ಫ್ರೆಶ್ ಆಗಿ. ಯಾರೋ ಅಲ್ಲಿಂದ ಬಂದು ತೊಗೊಂಬಂದು ಮಾರ್ತಾಯಿದ್ರು, ತೊಗೊಂಡೆ. 1 kg ಇದೆ ಇದರಲ್ಲಿ, 30 ರೂಪಾಯಿ. ಒಂದು ಸ್ವಲ್ಪ ಜಾಸ್ತಿ ಇದೆ 1 kgಗಿನ. ಹಾಗೆಯೇ ಮಾವಿನ ಹಣ್ಣು ನೆನ್ನೆ ದುಷ್ಟಿ 1 kg ತೊಗೊಂಬಂದಿದ್ದ 100 ರೂಪಾಯಿ ಅಂದ್ಬಿಟ್ಟು. ಬರೀ 2 ಹಣ್ಣು ಬಂದಿದ್ದು, ಅದರಲ್ಲಿ ಒಂದು ಕೆಟ್ಟೋಗಿತ್ತು, ಒಂದು ಮಾತ್ರ ಚೆನ್ನಾಗಿತ್ತು. ಅದು ಕಾಯಾಗೇ ಇತ್ತು, ನೆನ್ನೆನೇ ಖಾಲಿ ಆಯಿತು. ಇನ್ನೊಂದು ವಾರ ಇರುತ್ತೆ ಮಾವಿನ ಹಣ್ಣು. ಅಷ್ಟರಲ್ಲಿ 1-2 ಸಲ ತಿಂದ್ಬಿಡೋಣ ಅಂತ ತೊಗೊಂಬಂದಿದ್ದೀನಿ. ಇದು 50 ರೂಪಾಯಿ kg. ನೋಡೋಣ, ಇನ್ನೂ ಟೇಸ್ಟ್ ಮಾಡಿಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು 2 kg ತೊಗೊಂಬಂದಿದ್ದೀನಿ. ನಂತರ ಕುಂಬಳಕಾಯಿ ಅಮಾವಾಸ್ಯೆ ಬರ್ತಾ ಇದೆ ಅಲ್ವಾ, ಒಂದು ಬಾಗಿಲ ಹತ್ರ ಕಟ್ಬಿಟ್ಟು ಒಂದು ಒಡ್ಸನ ಅಂತ ತೊಗೊಂಬಂದಿದ್ದೀನಿ. ನಿಂಬೆಹಣ್ಣು ದೇವ್ರ ಹತ್ರ ಇಟ್ಬಿಟ್ಟು
ವಾರ ವಾರ ನಾನು ತೊಗೊಂಬರ್ತೀನಲ್ವ, ಆ ನಿಂಬೆಹಣ್ಣು ಬಾಗಿಲಿಗೆ ಕಟ್ಟಿದರೆ ಕೊಳ್ತೋಗ್ತಾ ಇದೆ. ದೃಷ್ಟಿ ಇದ್ದರೆ ಆ ಥರ ಆಗುತ್ತೆ. ನಾನು ಸುಮಾರು ವರ್ಷದಿಂದ ಗಮನಿಸಿದ್ದೀನಿ. ತುಂಬ ದೃಷ್ಟಿ ಆಯಿತು ಅಂದರೆ ಅದು ಕೊಳ್ತೋಗುತ್ತೆ. ಯಾವಾಗಲೂ ದೇವ್ರ ಹತ್ರ ಇಟ್ಟು ತೊಗೊಂಬರೋದು ಒಣಗಬೇಕು, ಕೊಳ್ತೋಗ್ಬಾರ್ದು. ಆದರೆ ಕೊಳ್ತೋಗ್ತಾ ಇದೆ, ದೃಷ್ಟಿ ಆಗಿದೆ ಅನಿಸುತ್ತೆ. ಅದಕ್ಕೆ ಅರ್ಚಕರನ್ನ ಕರೆಸ್ಬಿಟ್ಟು ಕುಂಬಳಕಾಯಿ ಓಡಿಸೋಣ ಅಂತ ತೊಗೊಂಬಂದಿದ್ದೀನಿ. ತೋರಿಸ್ತೀನಿ ಅವ್ರು ಯಾವ ಥರ ಮಾಡಿ ಯಾವ ಥರ ಕುಂಬಳಕಾಯಿ ಹೊಡಿತಾರೆ ಮತ್ತು ಅಮಾವಾಸ್ಯೆ ಪೂಜೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಓಕೆ, ಈಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಂತರ ನಾನು ಅಡುಗೆ ಮಾಡಬೇಕು, ಅಂದರೆ ವೀಡಿಯೋ ಮಾಡಬೇಕಿತ್ತು. ಒಂದು ಸ್ವಲ್ಪ ರೆಸಿಪಿ ಚಾನಲ್ಗೆ, ಪ್ರೇಮ ರೆಸಿಪೀಸ್ ಚಾನಲ್ ಇದೆ ಅಲ್ವಾ, ಅದಕ್ಕೆ ವೀಡಿಯೋ ಮಾಡಬೇಕು. ನಂತರ ನಿಮಗೆ ಸಿಗ್ತೀನಿ. ಅಕ್ಕಿನ ನೆನೆಸಿಟ್ಟಿದ್ನಲ್ಲ, ಹೋಗಿ ಮಿಲ್ಲಲ್ಲಿ ಹಾಕಿಸ್ಕೊಂಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಪಕ್ಕದಲ್ಲೇ, ತುಂಬ ದೂರ ಏನೂ ಇಲ್ಲ. ಇಡ್ಲಿಗೆ ಮಿಕ್ಸಿಲಿ ಹಾಕಿದ್ರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ, ಹಾಗೆ ಕೆಲಸನೂ ಜಾಸ್ತಿ. ಅದಕ್ಕೆ ಮಿಲ್ಲಲ್ಲಿ ಹಾಕಿಸ್ಬಿಡ್ತೀನಿ. ದೋಸೆಗಾದರೆ ಮನೇಲೇ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ನೆನೆಸಿಟ್ಟು ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ತೊಗೊಂಬಂದಿದ್ದೇನೆ. ನಾನು ಇಷ್ಟಕ್ಕೂ ನಾನು ಉಪ್ಪು ಹಾಕೋದಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಾಕಂದರೆ ಜಾಸ್ತಿ ಆಗುತ್ತಲ್ಲ ನಮಗೆ, ಅದಕ್ಕೆ ಒಂದು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಇಡ್ಲಿನೋ ದೋಸೆನೋ ಪಡ್ಡುನೋ ಏನು ಬೇಕೋ ಅದು ಮಾಡ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ತೆಗೆದಿಟ್ಬಿಡ್ತೀನಿ. ಇಷ್ಟು ತೆಗೆದಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಹುಳಿ ಚೆನ್ನಾಗಿ ಬಿಟ್ಕೊಡುತ್ತೆ. ನನ್ನ ಕೈಯಲ್ಲಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಏನಾದರೂ ಹುಳಿ ಬಂದಿಲ್ಲ ಅಂದರೆ ಸ್ಟವ್ ಹತ್ರ ಇಟ್ಕೊಂಬಿಡಿ. ಅಂದರೆ ಅಡುಗೆ ಮಾಡ್ತಾ ಇರ್ತೀವಲ್ಲ ನೈಟು, ಆ ಟೈಮಲ್ಲಿ ಸ್ಟವ್ ಹತ್ರ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಹುಳಿ ಬಂದ್ಬಿಡುತ್ತೆ. ಬಿಸಿಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀವಿ. ನಾನು ಬೆಳಗ್ಗೆ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಸ್ಪಾಂಜಿ ಟೈಪಲ್ಲಿ ಇಡ್ಲಿ ಬಂದಿರುತ್ತೆ. ಅದ್ರ ಜೊತೆಯಲ್ಲಿ ನಾನು ಆಲೂ ಸಾಂಬಾರು ಮಾಡ್ತಾ ಇದ್ದೀನಿ. ನಮ್ಮ ಊರು ಸಾಂಬಾರು ಅದು. ಓಕೆ, ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ನೋಡಿ, ಹಸಿಟ್ಟು ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ಅಲ್ವಾ. ಇದರಲ್ಲಿ 1/4 ಟೀ ಸ್ಪೂನಷ್ಟು ಮಾತ್ರ ಅಡುಗೆ ಸೋಡಾನ ಹಾಕ್ಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಹಾಕ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಉಪ್ಪು ಮತ್ತು ಅಡುಗೆ ಸೋಡಾ ಯಾವಾಗಲೂ ಅಷ್ಟೇ, ನೀವು ಎಷ್ಟು ಬಳಸ್ತೀರೋ ಅಷ್ಟಕ್ಕೆ ಮಾತ್ರ ಹಾಕ್ಕೋಬೇಕು. ಮಿಕ್ಕಿದ್ದನ್ನು ಉಪ್ಪು ಹಾಕ್ದಿರ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ 1 ವಾರ ಬಳಸ್ಕೋಬೋದು. ಈಗ ಇಡ್ಲಿ ತಟ್ಟೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸವರ್ಕೊಳ್ಳೋಂಗಿದ್ರು ತುಪ್ಪನೂ ಸವರ್ಕೋಬೋದು. ನಮ್ಮ ಮನೇಲಿ ಇಡ್ಲಿ ಕುಕ್ಕರ್ ಇದೆ, ಆದರೆ ಅದರಲ್ಲಿ ಗಟ್ಟಿ ಬರುತ್ತಾ ಇದೆ ಅನ್ನಿಸ್ತು ನನಗೆ. ಅದಕ್ಕೆ ಅದನ್ನು ಬಳಸೋದಿಲ್ಲ ನಾನು. ಮಾರ್ಕೆಟ್ಗೆ ಹೋಗಿ ಈ ಇಡ್ಲಿ ಪಾತ್ರೆನ ತೊಗೊಂಬಂದೆ. ಇದರಲ್ಲಿ ಚೆನ್ನಾಗಿ ಬರುತ್ತೆ. ಈ ತಟ್ಟೆಗೆ ತ್ಯಾವದ ಬಟ್ಟೆ ಅಂದರೆ ವೈಟ್ ಕ್ಲಾತ್ ತೊಗೊಂಬಂದು ಹಾಕ್ಬಿಟ್ಟು ಇಡ್ಲಿ ಇಟ್ಟರು ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದೆಲ್ಲ ಒಗೆದು ಎಲ್ಲ ಮಾಡೋದಕ್ಕೆ ನಂಗೆ ಟೈಮ್ ಇರಲ್ಲ ಅಲ್ವಾ, ಅದಕ್ಕೆ ನಾನು ಹಾಗೇ ಇಟ್ಬಿಡ್ತೀನಿ. ಈಗ ನೀರು ಬಿಸಿ ಮಾಡೋದಕ್ಕೆ ಇಟ್ಬಿಡೋಣ. ಅದು ಬಿಸಿ ಆಗ್ತಿದೆ. ಅಷ್ಟರಲ್ಲಿ ನೋಡಿ, ನಾನು ಸಾಂಬಾರು ಮಾಡಿಟ್ಬಿಟ್ಟಿದ್ದೆ ಬೆಳಗ್ಗೆನೇ, ಆಲೂ ಸಾಂಬಾರು. ನಮ್ಮ ಮನೆಗಳಲ್ಲಿ ಹೆಚ್ಚಿಗೆ ಈ ಆಲೂ ಸಾಂಬಾರೇ ಮಾಡ್ತಾ ಇರ್ತಾರೆ. ಅಮ್ಮ ಮನೆಯಲ್ಲೇ ಆಗಲಿ, ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಹೆಚ್ಚಿಗೆ ಇದೇ ಮಾಡ್ತಿರ್ತಾರೆ. ಚಟ್ನಿನೋ ಮತ್ತು ಬೇಳೆ ಸಾಂಬಾರು ಅಷ್ಟಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿರುತ್ತೆ ಈ ಸಾಂಬಾರು. ಲಿಂಕ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕ್ಲಿಕ್ ಮಾಡಿ ಮಾಡ್ಕೊಳ್ಳಿ. ಅಂದರೆ ಪ್ರೇಮ ರೆಸಿಪೀಸ್ ಚಾನಲೆಲ್ಲ ಹಾಕಿದ್ದೀನಿ, ಆ ಲಿಂಕ್ನ ಕೊಡ್ತೀನಿ. ನಂತರ ಈಗ ಇಡ್ಲಿ ತಟ್ಟೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಬಿಟ್ಟು ಚಿಕ್ಕ ಬರ್ನರ್ ಬರುತ್ತಲ್ವ, ಆ ಸೈಡ್ ಇಟ್ಕೋಬೇಕು. ಹಾಗೆ 10 ರಿಂದ 12 ನಿಮಿಷ ಮಾತ್ರ ನಾವು ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. 12 ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ. ಹೈ ಫ್ಲೇಮೇ ಇಟ್ಕೊಳ್ಳಿ. ಚಿಕ್ಕ ಬರ್ನರ್ ಅಲ್ವಾ, ಹೈ ಫ್ಲೇಮ್ ಇಟ್ಟರು ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಮೃದುವಾಗಿ ಸೂಪರಾಗಿ ಇಡ್ಲಿ ರೆಡಿಯಾಗಿದೆ. ಈಗ ಆಲೂ ಸಾಂಬಾರು ಜೊತೆ ನಾನು ಸರ್ವ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಸಲ ಇಡ್ಲಿ ಇಡ್ತಾ ಇದ್ದೀನಿ. ಹೆಲ್ಪರ್ ಬರ್ತಾರಲ್ವ, ಅವ್ರಿಗೂ ಕೊಡ್ತೀನಿ ನಾನು. ಅವ್ರಿಗೂ ಸೇರಿಸಿ ಇಡ್ಲಿನ ಇಡ್ತಾ ಇದ್ದೀನಿ. ನಮಗೊಂದು ಟ್ರಿಪ್ ಸಾಕಾಗುತ್ತೆ, 9 ಇಡ್ಲಿ ಇಬ್ಬರಿಗೂ ಸಾಕಾಗುತ್ತೆ. ಅಯ್ಯಮ್ಮ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೂ ಇಟ್ಟಿದ್ದೀನಿ. ಈಗ ದುಶಿಗೆ ಇಡ್ಲಿನ ಇಟ್ಕೊಡ್ತಾ ಇದ್ದೀನಿ.
ಓಕೆ, ನಾನಂತೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು. ಹಾಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.